ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇದೇ ಬರುವ 28ನೇ ಜೂನ್ 2026ರಂದು ಜಗತ್ತಿಗೆ ಪಾವನವಾದಂತಹ ಮನುಕುಲದ ಪುಣ್ಯಕ್ಷೇತ್ರ ಬಸವಾದಿ ಶರಣರು ನಡೆದಾಡಿದಂತಹ ವಿಶ್ವಕ್ಕೆ ಸಮಾನತೆ ಸಂದೇಶವನ್ನು ಕೊಟ್ಟಂತಹ ನೆಲಕ್ಕೆ ಬಸವದ್ರೋಹಿ, ನಾನು ಅವರಿಗೆ ಬಸವದ್ರೋಹಿ ಯಾಕಂತೀನಂದರೆ, ಬಸವಣ್ಣನವರು ಒಂದು ವಚನದಲ್ಲಿ ಹೇಳಿದ್ದಾರೆ, ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ಭಕ್ತರನ್ನ ತನಗಿಂತ ಶ್ರೇಷ್ಠ ಅಂತ ಹೇಳಿದ ಮಹಾಗುರುವಿನ ಒಂದು ಕಾಯಕ ಭೂಮಿ ಬಸವ ಕಲ್ಯಾಣ. ಇಂಥ ಬಸವ ಕಲ್ಯಾಣದ ಒಂದು ನೆಲಕ್ಕೆ ಬಸವ ಭಕ್ತರನ್ನ ಬಸವ ತಾಲಿಬಾನಿ ಅಂತ ಬಹಳ ಕೆಟ್ಟ ಪದ ಪ್ರಯೋಗವನ್ನು ಮಾಡಿ ಬಸವ ಭಕ್ತರನ್ನ ಅವಮಾನಿಸಿರುವಂತಹ ಒಬ್ಬ ಕನೇರಿ ಸ್ವಾಮೀಜಿ ಈ ಕಲ್ಯಾಣಕ್ಕೆ ಬರ್ತಾ ಇರೋದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. RG Public School English Medium, admissions open, nursery to 8th standard, bus facility available, your child deserve the best education. The 8th school, admissions are open, जहां तालीम से बनेगा आपके बच्चे का रोशन कल. ಅದರ ಜೊತೆಗೆ ಇಡೀ ನಾಡಿಗೆ ಅಲ್ಲ, ಇಡೀ ವಿಶ್ವಕ್ಕೆನೆ ಬಸವ ತತ್ವವನ್ನ 900 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಬಸವ ತತ್ವದ ಪರಂಪರೆಯನ್ನ ಜನಮಾನಸಕ್ಕೆ ಮುಟ್ಟಿಸುವಲ್ಲಿ ತಮ್ಮ ಜೀವನವನ್ನ ಸವಿಸಿರುವಂತಹ ಅನೇಕ ಪೂಜ್ಯರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಸುಪ್ರೀಂ ಕೋರ್ಟಿನಿಂದ ಛೀಮಾರಿಗೆ ಒಳಗಾಗಿರುವಂತಹ, ನೀನು ಒಬ್ಬ ಒಳ್ಳೆಯ ಪ್ರಜೆಯಲ್ಲ ಅಂತ ಹೇಳಿಸಿಕೊಂಡಿರುವಂತಹ ಕನೇರಿ ಸ್ವಾಮಿ ಬಸವ ಕಲ್ಯಾಣದ ನೆಲದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬರ್ತಾ ಇರೋದನ್ನ ನಾವು ತೀವ್ರವಾಗಿ ವಿರೋಧಿಸಿ, ಯಾರು ಬಸವಣ್ಣನ ಭಕ್ತರನ್ನೇ ತಾಲಿಬಾನಿ ಅಂತಾರೋ, ಯಾರು ಬಸವ ತತ್ವ ಪ್ರಚಾರ ಮಾಡುವಂತ ಸ್ವಾಮೀಜಿಗಳನ್ನೇ ಅವಾಚ್ಯ ಶಬ್ದಗಳಿಂದ ಬೈತಾರ, ಅಂಥವ್ರು ಬಸವ ಕಲ್ಯಾಣಕ್ಕೆ ಬಂದು ನಮಗೇನು ಬಸವಾದಿ ಶರಣರ ಬಗ್ಗೆ ಹೇಳ್ತಾರ, ಅದಕ್ಕಾಗಿ ಆ ವ್ಯಕ್ತಿಗೆ ಈ ಕಲ್ಯಾಣದ ನೆಲದ ಮೇಲೆ ಕಾಲಿಡ್ಲಿಕ್ಕೆ ಬಿಡೋದಿಲ್ಲ ಅಂತ ಇವತ್ತಿನ ಒಂದು ಸಭೆಯಲ್ಲಿ ಒಮ್ಮತದಿಂದ ಎಲ್ಲಾ ಪೂಜ್ಯರು ಹಾಗೂ ಎಲ್ಲಾ ಬಸವಪರ ಸಂಘಟನೆಗಳು ಹಾಗೂ ಇಡಿಯಾಗಿ ನಾಡಿನ ಬಸವ ಭಕ್ತರು ಒಕ್ಕೋಲಿನಿಂದ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಈಗ ಇದು ಕೇವಲ ಬೀದರ್ ಜಿಲ್ಲೆಯ ಹೋರಾಟ ಅಲ್ಲ, ಇದು ರಾಷ್ಟ್ರವ್ಯಾಪಿ ಇಡೀ ವಿಶ್ವದಲ್ಲಿರುವಂತ ಎಲ್ಲಾ ಬಸವ ಭಕ್ತರ ಒಕ್ಕೋಲಿನ ಹೋರಾಟ ಆಗಿದೆ. ಹೀಗಾಗಿ ಈ ಒಂದು ನಾವು ತಾಲೂಕಾ ಆಡಳಿತಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಒಂದು ಬಸವ ಭಕ್ತರ ಭಾವನೆಗಳಿಗೆ ಅವರು ಗೌರವವನ್ನು ಕೊಟ್ಟು ಯಾವುದೇ ರೀತಿಯ ಗಲಭೆಗಳಾಗಬಾರ್ದು ಅನ್ನುವ ರೀತಿಯಲ್ಲಿ ಅವರು ಇಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೀಲಿಕ್ಕೆ ಅವರು ಪರವಾನಗಿ ಕೊಟ್ಟಿಲ್ಲ. ಇದಕ್ಕಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. Sky Sunshine School, step towards better future. Admissions are open. Knowledge Park, the creative school for quality and innovative education. अब एडमिशन होगा सिर्फ ₹1 में. आज ही विजिट करें. ನಾವು ಈ ಒಂದು 28ನೇ ತಾರೀಕಿನವರೆಗೆ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಯಾವುದೇ ರೀತಿಯಿಂದ 28ನೇ ತಾರೀಕಿಗೆ ಇಡೀ ನಾಡಿನ ಎಲ್ಲಾ ಬಸವ ಭಕ್ತರು ಬಸವ ಕಲ್ಯಾಣವನ್ನ ಸೇರ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕನ್ನೇರಿ ಸ್ವಾಮಿಯನ್ನ ಈ ಕಲ್ಯಾಣದ ನೆಲವನ್ನ ಸ್ಪರ್ಶಿಸಲಿಕ್ಕೆ ಬಿಡೋದಿಲ್ಲ. ಹೀಗಾಗಿ ಅವರು ಈ ಕಲ್ಯಾಣಕ್ಕೆ ಬರುವುದನ್ನ ಅವರು ಬಿಡಬೇಕು. ಈ ಕಡೆ ಅದನ್ನ ಅವರು ಬರುವಂತ ಪ್ರಯತ್ನ ಮಾಡಬಾರದು. ಯಾಕೆಂದ್ರೆ ನಾವಂತೂ ಯಾವುದೇ ಕಾರಣಕ್ಕೆ ಅವರಿಗೆ ಈ ಒಂದು ಕಲ್ಯಾಣಕ್ಕೆ ಪ್ರವೇಶ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಇದು ನಮ್ಮ ಒಮ್ಮತ್ತಿನ ಏಕೈಕ ನಿರ್ಮಾಣ, ಒಗ್ಗಟ್ಟಿನ ನಿರ್ಮಾಣ. ಇದು ಎಲ್ಲ ಬಸವ ಭಕ್ತರ ಹೃದಯಾಂತರಾಳದಿಂದ ಬಂದಂತ ನಿರ್ಧಾರ. ಹೀಗಾಗಿ ಈ ನಾಡಿನ ಎಲ್ಲಾ ಏನು ಜಿಲ್ಲಾಡಳಿತ ಇದೆ, ಎಲ್ಲಾ ಪೊಲೀಸ್ ಇಲಾಖೆ, ಎಲ್ಲಾ ಸಚಿವರು, ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತೇವೆ, ಈ ರೀತಿ ಆ ಸ್ವಾಮಿಯನ್ನ ಎಲ್ಲಿಯವರೆಗೆ ಅವ್ರು ಕ್ಷಮೆ ಕೇಳೋದಿಲ್ಲ. ನಾನು ಅಂದಿದ್ದು ತಪ್ಪಾಗಿದೆ, ನಾನು ನನ್ನ ಮಾತನ್ನ ಹಿಂಪಡಿತೇನೆ, ನಾನು ಬಸವಣ್ಣನ ಭಕ್ತರ ಮನನೋಯಿಸಿದ್ದೇನೆ, ಅದಕ್ಕಾಗಿ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನುವವರೆಗೆ ಅವರು ಬಸವ ಕಲ್ಯಾಣದ ನೆಲದಲ್ಲಿ ಅವರು ಕಾಲಿಡಬಾರದು. ಅದಕ್ಕಾಗಿ ಅವರು ಕ್ಷಮೆಯನ್ನು ಯಾಚಿಸಿದ ಮೇಲೆ ಬಸವ ಕಲ್ಯಾಣಕ್ಕೆ ಅವರು ಬರಲಿ, ಅಲ್ಲಿಯವರೆಗೆ ನಾವು ಅವರಿಗೆ ಬರಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ನಾವಿಲ್ಲಿ ಹೇಳಿಕ್ ಬಯಸ್ತೇನೆ. ಇವತ್ತ ನಮ್ಮ ಸಭೆಯಲ್ಲಿ ಸುಮಾರು 1,000 ಜನ ಇದ್ದೆವು. ಅನೇಕ ಬಸವ ಕಲ್ಯಾಣದ ಪ್ರಮುಖರೇ ಇವತ್ತು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬಸವ ಕಲ್ಯಾಣದವರೇ ಇದ್ದಾರ. ಮತ್ತೆ ಇಡೀ ಬಸವ ಕಲ್ಯಾಣ ಬಸವ ಭಕ್ತರ ತವರು ಮನೆ. ಇದು ಬಸವಣ್ಣನವರ ಪುಣ್ಯಕ್ಷೇತ್ರ, ಇದು ಬಸವಾದಿ ಶರಣರು ನಡೆದಾಡಿದ ನೆಲ, ಇದು ಧರ್ಮಕ್ಷೇತ್ರ. ಹೀಗಾಗಿ ಈ ಕ್ಷೇತ್ರದ ಬಗ್ಗೆ ಎಲ್ಲರಿಗೆ ಅಭಿಮಾನ ಇರ್ತದೆ. ಯಾರು ಬಂದು ಇಲ್ಲಿ ಹೋರಾಡಬಹುದು, ಬಸವ ತತ್ವಕ್ಕಾಗಿ ಯಾರು ಧ್ವನಿ ಎತ್ತಬಹುದು. ಸ್ಥಳೀಯ ಸಂಘಟನೆಗಳು ಮತ್ತು ಸ್ಥಳೀಯ ಕಾಯಕ ಸಮಾಜದ ಮುಖ್ಯಸ್ಥರು
ಹಡಪದ ಸಮಾಜ, ಮಾದರ ಸಮಾಜ, ಗೌಳಿ ಸಮಾಜ, ಮಡಿವಾಳ ಸಮಾಜ, ಅಂಬಿಗರ ಚೌಡಯ್ಯ ಸಮಾಜ ಪೂಜ್ಯರನ್ನು ಸಹಿತ ಇದ್ರು, ಆ ಸಮಾಜದವ್ರನ್ನು ಸಹಿತ ಇದ್ರು. ಹಾಗಾಗಿ ಮಾಲಗರ ಸಮಾಜ, ಸಮಸ್ತ 28 ಕಾಯಕ ವರ್ಗದ ಸಮಾಜದವರು, ಬಸವ ಕಲ್ಯಾಣದವರು ಇವತ್ತು ಈ ಒಂದು ಸಭೆಯಲ್ಲಿ ಬಂದಿದ್ರು. आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकल्या। आज ही एडमिशन करें। ಹಾಗಾಗಿ ಅವರೆಲ್ಲರೂ ಇದ್ರ ಜೊತೆಗೆ ನಾವೆಲ್ಲರೂ ಧರ್ಮದ ಅಭಿಮಾನವನ್ನ ಇಟ್ಕೊಂಡಿರೋದ್ರಿಂದ ಇದು ಬಸವ ಕಲ್ಯಾಣ ಬರೇ ಕೇವಲ ಸ್ಥಳೀಯರಷ್ಟೇ ಅಲ್ಲ, ಇಡೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಅಲ್ಲ, ಇಡೀ ವಿಶ್ವವೇ ಬಸವಣ್ಣನವರನ್ನ ಕೊಂಡಾಡ್ತಕ್ಕಂಥ ವಿಶ್ವಗುರು ಇದ್ದಾರೆ. ಅವರೆಲ್ಲರ ಪುಣ್ಯ ಭೂಮಿ ಅಂತ ಹೇಳಿದಾರಲ್ಲ, ಹಾಗೆ ಧರ್ಮ ಕ್ಷೇತ್ರ ಇದು ಎಲ್ಲರ ಕ್ಷೇತ್ರವಾಗಿದೆ. ಯಾಕಂದ್ರೆ 770 ಅಮರಗಣಗಳು ಎಲ್ಲ ಮೂಲದಿಂದ ಇದ್ರು. ಹಾಗಾಗಿ ಇಡೀ ವಿಶ್ವದ ಒಂದು ಐಕಾನ್ ಯಾವುದಂದ್ರೆ ಇದು ಬಸವ ಕಲ್ಯಾಣ. ಈ ಬಸವ ಕಲ್ಯಾಣದಲ್ಲಿ ತತ್ವದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಇದು. ನಾಟ್ ಓನ್ಲಿ ಪರ್ಸನ್, ಯಾವುದೇ ವ್ಯಕ್ತಿಯ ವಿರುದ್ಧದ ಹೋರಾಟ ಅಲ್ಲ, ತತ್ವದ ವಿರುದ್ಧ ಹೋರಾಟವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ತತ್ವದ ಹೋರಾಟದಲ್ಲಿ ನಾವು ಜಯಗಳಿಸ್ತೀವಿ. ಯಾವುದೇ ಕಾರಣಕ್ಕೂ ಸಹಿತ ಕನ್ನೇರಿ ಸ್ವಾಮಿಗಳನ್ನ ಇಲ್ಲಿ ಬರ್ಲಿಕ್ಕೆ ಬಿಡೋದಿಲ್ಲ. ಇನ್ನೊಂದು ಪ್ರಶ್ನೆ ಮಾಡಾರ, ಬಸವಾದಿ ಶಿವಶರಣ ಅನ್ನೋ ವಾಕ್ಯ ಏನಾಗ್ಲತ್ತ, ತಾವು ಏನ್ ಯಾಕೆ ವಿರೋಧ ಮಾಡತ್ತೀರಿ ಅಂದ್ರೆ ನಾವು ಬಸವಾದಿ ಶಿವಶರಣರ ಸಮಾವೇಶ ಮಾಡ್ಲಿಕ್ಕೆ ನಮ್ಮದು ಯಾವುದೂ ಅಭ್ಯಂತರ ಇಲ್ಲ, ಅದಕ್ಕೆ ಯಾವುದೂ ವಿರೋಧ ಇಲ್ಲ. ಯಾರು ಬಸವಾದಿ ಶರಣರ ಸಮಾವೇಶ ಮಾಡ್ತಾರ ಅವರಿಗೆ ಹೂವಿನ ಹಾಸಿಗೆ ಹಾಕಿ ಸ್ವಾಗತ ಮಾಡ್ತೇವೆ. ಆದರೆ ಬಸವಾದಿ ಶರಣರು ಮನುಕುಲಕ್ಕೆ ಸಂಬಂಧಪಟ್ಟವರು, ಅವರು ಜಾತೀಯತೆಯನ್ನ ತೊಡೆದು ಹಾಕಿದವರು. ಇಡೀ ಸಮಾಜದಲ್ಲಿ ಮೇಲು ಕೀಳನ್ನುವಂತಹ ಜಾತಿಗಳ ನಡುವೆ ಇರುವಂತಹ ವೈಷಮ್ಯವನ್ನ ತೆಗೆದುಹಾಕಿ ಇವ ನಮ್ಮವ ಅನ್ನುವಂಥ ತತ್ವವನ್ನ ಜಗತ್ತಿಗೆ ಕೊಟ್ಟಂತ ಇಡೀ ವಿಶ್ವ ಭ್ರಾತೃತ್ವವನ್ನು ಕಲಿಸಿರುವಂತಹ ಶರಣರು. ಹೀಗಾಗಿ ಅವರ ಒಂದು ಸಮಾವೇಶದ ಜೊತೆಗೆ ಹಿಂದೂ ಅನ್ನುವಂತಹ ಪದ ಆ ಬಸವಾದಿ ಶರಣರನ್ನ ಕುಬ್ಜಗೊಳಿಸ್ತದೆ. ನಾವು ಬಸವಾದಿ ಶರಣರು ಎಲ್ಲವನ್ನ ಮೀರಿ ಅವರು ವಿಶ್ವ ಕುಟುಂಬಿಯ ತತ್ವವನ್ನ ಹೇಳಿದ್ದಾರೆ. ನೀವು ಕೇವಲ ಬಸವಾದಿ ಶರಣರ ಸಮಾವೇಶ ಅಂತ ಮಾಡ್ರಲ್ಲ, ಯಾರು ಬೇಡಲ್ಲತ್ತಾರ? ನಾವು ಸ್ವತಃ ಬಂದು ದುಡಿತೇವು, ನಾವು ಸ್ವತಃ ಬಂದು ದುಡಿತೇವು. ಅಥವಾ ಬರೀ ಹಿಂದೂ ಸಮಾವೇಶ ಅಂತ ಮಾಡ್ರಿ, ನೀವು ಹಿಂದೂ ಸಮಾವೇಶ ಅಂತ ಮಾಡಿ ಕಾರ್ಯಕ್ರಮ ಮಾಡ್ರಿ, ಅದಕ್ಕೂ ನಮಗೆ ವಿರೋಧ ಇಲ್ಲ. ಆದರೆ ನೀವು ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನೋದು ಇದು ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಇದು ಸರಿಯಾಗಿ ಇರುವುದಿಲ್ಲ. ಹೀಗಾಗಿ ಆ ಟೈಟಲ್ನ ಬಗ್ಗೆ ನಮಗೆ ವಿರೋಧವಿದೆ. ಹೀಗಾಗಿ ಅದ್ರ ಬಗ್ಗೆ ನಾವು ತಾತ್ವಿಕವಾಗಿ ನೀವು ಚರ್ಚೆಗೆ ಬನ್ನಿ, ನಾವು ಹೇಳ್ತೀವಿ ಅದ್ರ ಬಗ್ಗೆ ಏನೇನೆಲ್ಲ ನಮ್ಮ ಪೂಜ್ಯರೆಲ್ಲ ಹೇಳ್ತಾರೆ. ಅದು ತಾತ್ವಿಕವಾಗಿ ಅದು ಯಾವ ರೀತಿ ಸರಿ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ನಾವು ಯಾವುದೇ ಸಮಾವೇಶದ ವಿರೋಧಿಗಳೆಲ್ಲ. ನಮ್ಮ ವಿರೋಧ ಒಂದೇ, ಬಸವಣ್ಣನ ಭಕ್ತರನ್ನ ತಾಲಿಬಾನಿ ಅನ್ನಂತ ಕನ್ನೇರಿ ಸ್ವಾಮಿಗೆ ನಾವು ಬಸವ ಕಲ್ಯಾಣಕ್ಕೆ ಬರ್ಲಿಕ್ಕೆ ಬಿಡೋದಿಲ್ಲ. ಇದು ಓನ್ಲಿ 1 ಪಾಯಿಂಟ್ ಪ್ರೋಗ್ರಾಮ್. ನಮ್ಮ ವಿರೋಧ ಇರೋದು ಕನ್ನೇರಿ ಸ್ವಾಮಿ ಜೊತೆ, ಬೇರೆ ಯಾರ ಜೊತೆನೂ ನಮ್ಮ ವಿರೋಧ ಇಲ್ಲ.